ಗಣಪತಿ ಷಣ್ಮುಖನ ಜಗಳ ಆದಂಗೆ ಆಗಿದ್ರಿ ಇದು. ಅವರಿಬ್ರು ದೊಡ್ಡವರಾದ್ರತ್ ಕೈಲಾಸದಾಗ್ರಿ ನನಗೆ ಮದಿ ಮಾಡು ಅವನಿಗೆ ಮದಿ ಮಾಡತ್ ಇಬ್ರು ಅವ್ವ ಅಪ್ಪನ ಕೂಡ ಜಗಳ ತೆಗೆದ್ರು ಪರಮಾತ್ಮ ಪಾರ್ವತಿ. ಅದಕ್ಕೆ ಅವ್ರು ಏನು ಐಡಿಯಾ ಮಾಡಿದ್ರು, ಪರವಾಗಿಲ್ಲ ಲಗ್ನ ಮಾಡ್ತೀನಿ ನಿನಗೆ ಮೊದಲ ನನಗೆ ಮೊದಲ ಅಂತ ನಾವು ಹಾಂಗೆ ಮಾಡಂಗಿಲ್ಲ. ನೀವಿಬ್ರು ಏನು ಮಾಡ್ಬೇಕಂದ್ರೆ ಈ ಬ್ರಹ್ಮಾಂಡ ಇದು ಸುತ್ತ ಹಾಕಿ ಮೊದಲು ಯಾವ ಬರ್ತೀರಿ ಅವ್ರಿಗೆ ಲಗ್ನ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಅಂದು ಕೂಡಲೇ ಷಣ್ಮುಖನ ಬಲಿ ನೌಲಿತ್ರಿ, ಗಣಪತಿ ಬಲಿ ಇಲಿ. ಅವನಿಗೆ ಗೊತ್ತಿತ್ತು ಇವ ಏನ್ ನನಗೆ ಬಂದು ಮುಟ್ಟಲ್ಲ, ಇವ ನಾನೇ ಮೊದಲು ಹೋಗಿ ಬರ್ತೀನಿ, ಮದುವೆ ನಂದೇ ದೌಡ ಆಗ್ತದ ಅಂತೇಳಿ ಇವ ನೌಲಿ ಮ್ಯಾಗ ಕೊಟ್ಟು ಬಿಟ್ರಿ ಭರ್ರತ್. ಗಣಪತಿ ಇವ ಬೆರಿಕಿದ್ದ, ಬುದ್ಧಿವಾನ್ ಇದ್ದ. ಇವ ಹಿಂಗ್ ಕಣ್ಣು ಮುಚ್ಚಿ ನೋಡ್ದ, ಹೌದು ನಮ್ಮ ಅಪ್ಪ ಅವೆಲ್ಲ ಹೇಳಿದ್ರು ಖರೆ ಅದ, ಆದ್ರೆ ಶ್ರುತಿ ಪುರಾಣ ವೇದ ಶಾಸ್ತ್ರ ಏನ್ ಹೇಳ್ತಾವ ಅಂದ್ರೆ ಈ ಜಗತ್ತೆಲ್ಲ ತಾಯಿ ತಂದಿ ಹೊಟ್ಟೆಗೆ ಅದ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಇವರಿಬ್ಬರದಿಂದ ಇದೆಲ್ಲ ಹುಟ್ಟದ ಜಗತ್ತು, ಇವ್ರಿಗೆ ಬಿಟ್ಟು ಜಗತ್ತಿಲ್ಲ. ಅದಕ್ಕೆ ಶಾಸ್ತ್ರರೇ ಸುಳ್ಳು ಮಾಡ್ಬೇಕು ಇವ ಒಂದು, ಇಲ್ಲಾಂದ್ರೆ ನಾನು ಮದುವೆ ಮಾಡ್ಬೇಕು ಒಂದು ತಿಳು ಗಣಪತಿ ಬೆರಿಕಿ ಅವ್ವ ಅಪ್ಪಗ ಅಲ್ಲೇ ಕುಂಡಿಸಿ ಕೈಲಾಸದಾಗ ಇದು ಸುತ್ತ ಹಾಕಿ ಬಂದು ಕೈ ಜೋಡಿಸಿ ನಿಂತತ್ರಿ ಮುಂದೆ. ಪಾರ್ವತಿ ಪರಮೇಶ್ವರಂದ್ರು ಏನೋ ಗಣಪತಿ ಇಂಥ ಹೊಟ್ಟಿ ತಗೊಂಡು ಸಣ್ಣ ಇಲಿ ಹ್ಯಾಂಗ ಹೋಗಿ ಬಂದಿ ಕೇಳಿದಾಗ ಹೇಳತ್ತ, ಏನ್ ದೊಡ್ಡ ಮಾತಪ್ಪ, ಏನ್ ದೊಡ್ಡ ಮಾತ, ತಾಯಿ ತಂದೆಗೆ ಬಿಟ್ಟು ದೇವ್ರಿಲ್ಲ, ಅವ್ರಿಗೆ ಬಿಟ್ಟು ಜಗ ಇಲ್ಲ ಅಂತ ಹಿಂಗ ಶ್ರುತಿ ಅದ, ಖರೆ ಸುಳ್ಳ ಅಂತಂದ. ಖರೆ ಅದಪ್ಪ, ವೇದ ಉಪನಿಷತ್ತ ಇಲ್ಲ ಹೇಳ್ತಾವ ತಾಯಿ ತಂದಿಗೆ ಬಿಟ್ಟು ಜಗ ಇಲ್ಲ, ಎಲ್ಲ ಅವ್ರ ಹೊಟ್ಟೆಗೆ 14 ಲೋಕೆಲ್ಲ ನಿಮ್ಮೊಳಗೆ ಅದಾವ ಅಂತ ಹೇಳ್ತಿರ್ತಾನೆ. ಅದಕ್ಕೆ ನಾ ಇದನ್ನು ತಿಳ್ಕೊಂಡು ಶಾಸ್ತ್ರಬದ್ಧವಾಗಿ ಪ್ರಮಾಣಬದ್ಧವಾಗಿ ನಿಮ್ಗೆ ಸುತ್ತ ಹಾಕಿನಿ, ಖರೆ ಇದ್ರ ನನಗೆ ಲಗ್ನ ಮಾಡ್ರಿ ಅಂದವ. ಅವ್ ಎರಡಕ್ಕೆ ಬಾಯಿ ಬಂದೈತ್ರಿ, ಪಾರ್ವತಿ ಪರಮೇಶ್ವರ ಬಾಯಿ ಬಂದೈತು. ಪರವಾಗಿಲ್ಲಪ್ಪ ಹಂಗಾರೆ ಮಾಡ್ತೀವಿ ಅಂತ ಅವನಿಗಿಬ್ರು ಹೆಂಡ್ರು ಮಾಡಿದ್ರು ಒಮ್ಮೆ, ರಿದ್ದಿ ಸಿದ್ದಿ ಅಂತ ತಲೆಯಾಗಿರ್ಲಿ. ಅವರಿಬ್ಬರು ಲಗ್ನ ಮಾಡ್ಕೊಂಡ. ಅವ ಷಣ್ಮುಖ 5 ಸುತ್ತ ಹಾಕಿ ಬರರ್ದಾಗ ಇವ 2 ಮಕ್ಳು ಹಡ್ದೈತ್ರಿ. ಅವ್ರ ಹೆಸರೇ ಶುಭ ಲಾಭ. ಏನ್ ಮಾಡುದು, ಷಣ್ಮುಖ ಬಂದ, ಈಕಿ ಪಾರ್ವತಿ 2 ಮೊಮ್ಮಕ್ಕಳಿ ತೊಡಿ ಮ್ಯಾಗ ಇಟ್ಕೊಂಡು ಅಳ ಹಿಂಗೆ ತೊಡೆ ಅಳಗಡಿಸ್ಕೋತ ಆಡಸ್ಕೋತ ಕೂತಿದ್ಲು. ಷಣ್ಮುಖ ನೌಲ್ ಮ್ಯಾಗಿನ ತೆಳಗಿಳಿದು ಬಂದ ಎಲ್ಲ ಕಡೆ ಕಟ್ ನೀರು ಹರ್ಲಿಕತ್ತಿದ್ರು, ಹರವಾರಿ ಬಂದಿತ್ತಿದ್ರು. ಇನ್ನ ಗಣಪತಿ ಆ ಕಡೆ ಇದ್ರಿಬೇಕತಿ ಅಂದ ನಮಸ್ಕಾರ ಮಾಡ್ತಾನ. ತೊಡಿ ಮ್ಯಾಗ ಕುಸ್ಕೊಂಡು ನೋಡ್ದ, ಅಮ್ಮ ಇವ್ಯಾರು ಕುಸ್ಗಳು? ಗಣಪತಿ ಒಂದಳಕ್ಕಿ. ಗಣಪತಿಯು ಹ್ಯಾಂಗ ಎಲ್ಲಿಗೆ ಬಂದು ಅವ್ರವನ ಹೊಟ್ಟೆನ ಬಂದು ಹ್ಯಾಂಗ ಅಂತ ಕೇಳಿದಾಗ ಆಕಿ ಹೇಳುದು, ತಮ್ಮ ಗಣಪತಿ ಹಿಂಗ ಐಡಿಯಾ ಮಾಡ್ದ, ಅವಂದು ಮಾತು ಸತ್ಯದ, ತಾಯಿ ತಂದಿ ಬಿಟ್ಟು ಜಗತ್ತಿಲ್ಲ, 5 ಸುತ್ತ ಹಾಕಿ ಬಂದು ಇಲ್ಲೇ ನಮಸ್ಕಾರ ಮಾಡದ, ನೀ ಏನೂ ವಿಚಾರ ಮಾಡಿದೆ ಹೋದಿ. ಅದಕ್ಕೆ ತಮ್ಮ ಅವನ ಲಗ್ನ ಆಯಿತು. ಒಂದು ಕೂಡಲೇ ಇವ ಶಟ್ಕೊಂಡು ಹೊಂಟ್ಬಿಟ್ಟ. ದೊಡ್ಡ ಕತಿ ಅದ್ರಿ, ದೊಡ್ಡ ಕತಿ ಅದ. ಈ ಕ್ಯಾವಿ ಹ್ಯಾಂಗ ಬತ್ತು, ಈ ಬತ್ತಿ ಹಂಗಾಯ್ತು. ಇದು 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 ಷಣ್ಮುಖನ ಕಥೆಯಾಗಿ ಬರ್ತದ ಮುಂದೆ. ನೀವೆಲ್ಲರೂ ಸೊಂಡರ್ಗೆ ಹೋಗಿರೋನು, ಹೊಸಪೇಟೆ ಬಲ್ಲಿ ಸೊಂಡ್ರ ಅಂತ ಬರ್ತದ, ರೇವಣಿಸಿದ ಹೋಗಿಯಪ್ಪ, ಅಲ್ಲಿ ಇಂಥ ಭಸ್ಮದ ಗುಡ್ಡೆ ಅದು. ಅದು ಏನಂದ್ರೆ ಸ್ವಲ್ಪ ಹೇಳಿದ್ದೀನಿ ನಿಮ್ಗೆ. ಷಣ್ಮುಖ ಶಟ್ಕೊಂಡು ಹೋದ, ಯಪ್ಪ ಹಂಗೆ ಮಾಡ್ಬೇಡೋ, ನಾವೇ ನಿನಗೆ ಅನ್ಯಾಯ ಮಾಡಿಲ್ಲ, ಆದ್ರೆ ಗಣಪತಿ ಬುದ್ಧಿವಾನ, ಜ್ಞಾನದಿಂದ ಅವ್ ಮಾಡ್ಕೊಂಡ, ನಿನ್ನ ಮೇಲೆ ನಮ್ದು 2 ಭಾವಿಲ್ಲ ಅಂದ ಕೂಡಲೇ ಛೆಚೆ ಆ ಮಾತ ಅನ್ಬೇಡ್ರಿ ಅಂದ. ನಾನು ಇಲ್ಲಿ ಸುತ್ತ ಆಗ್ತಿದ್ದಲ್ಲ, ನಾಯಕಿಷ್ಟ ಹೈರಾಣ ಆಗ್ತಿದ್ದೆ, ನೀನು ನನ್ನ ತಾಯಿ ಅಲ್ಲ, ನಾನು ನಿನ್ನ ಮಗ ಅಲ್ಲ ಅಂದು ಹೊಂಟ. ಶ್ರೀಶೈಲಕ್ಕೆ ಬಂದ. ಅಲ್ಲಿ ರಾಜ ಕಳ್ಕೊಂಡು ಅಡವ್ಯಾಗಿ ತಿರುಗುತ್ತಿದ್ದ. ಷಣ್ಮುಖ ಅವನಿಗೆ ಭೇಟಿ ಆಯಿತು. ಶ್ರೀಶೈಲ ಮಹಾರಾಜ ಭೇಟಿಯಾಗಿ ರಾಕ್ಷಸ ಒಬ್ಬ ಒಂದೆಲ್ಲ ರಾಜ ತಗೊಂಡಿದ್ದ. ಷಣ್ಮುಖ ಅವನು ಸಂಹಾರ ಮಾಡಿ ರಾಜ ಕೊಟ್ಬಿಟ್ಟ. ಅವಾಗ ಯಪ್ಪ ನಿನ್ನಿಂದ ನನಗೆ ರಾಜ ಕಲ್ಯಾಣ ಆಯ್ತು ಅಂತ ಹೇಳಿ ರಾಜ ಷಣ್ಮುಖನಿಗೆ ಕೃತಜ್ಞತೆ ಹೇಳಿ ಮತ್ತೆ ಮುಂದೆ ಹೊಂಟಾವ. ಅಷ್ಟರೊಳಗೆ ಎಲ್ಲಿ ಹೋಗಿದ್ದ, ಹೊಸಪೇಟೆಯ ಅಲ್ಲಿ ಸೊಂಡೂರ ಅಂತ ಒಂದು ಗುಡ್ಡ ಇದೆ, ಅಲ್ಲಿದ್ದ. ಅಷ್ಟಕ್ಕೆ ಹಿಂದೆ ಪಾರ್ವತಿ ಬಂದ್ಲು, ಮಗನ ಕೂಕೋತ್ ಷಣ್ಮುಖ ಅಂತ. ಶ್ರೀಶೈಲ ರಾಜನ ಬಳಿ ಬಂದ್ಲು, ನೋಡಿದ್ಲು. ಈ ಕಡೆ ಹೋಗ್ಯಾನ್ರಿ ಅವ ಅಂತ ಹೇಳ್ದವ. ಅಲ್ಲಿಗೆ ಹೋದ್ಲು. ಆಟೋ ತಾನೇ ಇವ್ ನಿಂತಿದ್ದ, ಷಣ್ಮುಖ ಅಂತ ಕೂಗಿದ್ಲು.
ಹೊಳ್ ನೋಡ್ದ, ಮತ್ತೆ ಯಾಕೆ ಬಂದಿ ಅಂದ. ನನ್ನ ತಾಯಿಯಲ್ಲಿ ನೀ ಬಂದಿದ್ದು ಯಾಕೆ ಅಂತ ಕೇಳ್ದ. ಇಲ್ಲಪ್ಪ, ನಾನೇನು ಹಂಗೆ ಅನ್ಯಾಯ ಮಾಡಿಲ್ಲ ಮಗ, ಹಂಗೆ ನೀ ಸಿಟ್ಟಿಗೆ ಬರಬೇಡೋ ಅಂತ ಬಹಳ ಪ್ರಯತ್ನ ಮಾಡಿದ್ಲು. ಷಣ್ಮುಖನ ತಾಯಿಗೆ ಒಪ್ಪಿಕೊಳ್ಳಿಲ್ಲ, ಬರ್ತೀನಿ ಅಂತ ಅಲ್ಲಿಲ್ಲ. ಅವಾಗ ಸಿಟ್ಟಿಗೆ ಬಂದಿಳಿಕೆ ಏನಂದಳು, ನೀ ನನ್ನ ಮಾತಿಗೆ ಕರೆದ್ರೆ ಬರುವಲ್ಲಿ, ನಾ ಏನೂ ಭೇದ ಮಾಡಿಲ್ಲ ಅಂತ ನಿನಗೆ ಪ್ರಮಾಣ ಮಾಡಿ ಹೇಳಿದ್ರು ನಂಬಲ್ಲಿ, ಅದಕ್ಕೆ ನಾ ಎಷ್ಟು ದಿನ ನಿನಗೆ ಹಾಲು ಕುಡಿಸಿ ಅದು ನನ್ನ ಹಾಲು ವಾಪಸ್ ಕೊಡು ಅಂದ್ರು. ಕೊಡ್ತೀನಿ ಅಂದ. ಕೊಡ್ತೀನಿ ಅಂದ ಬಾಯಾಗ ಬಟ್ ಹಾಕಿ ಕರ್ಕೊಂಡ. ಅದೇ ಇವತ್ತಿ ಗುಡ್ಡ ಐತ್ರಿ, ಈ ಬಸ್ ಮಾಡಿ ಹಸ್ಕೊಂಡು. ಅಷ್ಟಕ್ಕೆ ಪಾರ್ವತಿ ಸಮಾಧಾನ ಆಗಲಿಲ್ಲ. ಇನಾ ಆ ಹಾಲು ಕುಡಿದು ನಿನ್ನ ಮೈಯ ರಗತಾಗ್ಯದ, ಅದನ್ನು ಕೊಡೋದಳಕ್ಕೆ. ರಕ್ತ ಕೊಟ್ಟ. ಅದೇ ಕ್ಯಾವಿ ಗುಡ್ಡ ಐತಿ. ಈಗ ನಾವು ಹಾಕೋತೀವಿ ಕ್ಯಾವಿ ಎಲ್ಲ ಬಣ್ಣ, ಅದರದೇ ಆಗೈತ್ರಿ. ಅಂದೇವ ಸನ್ಯಾಸಿಯಾದ ಷಣ್ಮುಖ, ಇವ ಗಣಪತಿ ಗ್ರಸ್ತ. ಆ ಸನ್ಯಾಸಿ ಪರಮಾತ್ಮನ ಜೊತೆಯಲ್ಲಿ ಪ್ರಶ್ನೆ ಉತ್ತರ ಮಾಡುವುದೇ ಅದು ಗ್ರಂಥ ಆಗ್ಯದ್ರಿ. ಯಾವುದು ಅಂದ್ರೆ ಜ್ಞಾನ ಸಿಂಧು ಅಂತ. ಷಣ್ಮುಖ ಪರಮೇಶ್ವರನ ಮಧ್ಯದಲ್ಲಿ ನಡೆದ ಸಂವಾದವೇ ಜ್ಞಾನ ಸಿಂಧು. ಅದಕ್ಕೆ ನಮ್ಮವ್ರು ಇನ್ನೊಂದು ಹೆಸರು ಅಂತಾರೆ, ನೀಲಿ ಹೊತ್ತಿಗೆ ಅಂತ. ನೀಲಿ ಹೊತ್ತಿಗಿದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಆ ಗ್ರಂಥ ಓದಿತು ಮನುಷ್ಯ ಅಂದ್ರೆ ಸಂಸಾರ ಆಟೋಮೆಟಿಕ್ ಬಿಡ್ತಾನ. ಅದರಾಗ ಅಂತ ವಿದ್ಯೆನೇ ಆದ. ಅದೇನು ಹೇಳ್ತದಂದ್ರೆ, ಇಷ್ಟ ಗಂಟೆದಾಗ ಇವ ಸಾಯ್ತಾನ ಅಂತ ಹೇಳ್ತದ. ಇಷ್ಟ ಟೈಮಿದ ಮ್ಯಾಗ ಇವನಿಗೆ ಇಂಥ ಘಟನೆ ಘಟಿಸ್ತದ ಅಂತ ಹೇಳ್ತದ ಆ ಗ್ರಂಥ. ಅದು ಗೃಹಸ್ಥರಿಗೆ ಸಲ್ಲೋದಲ್ಲ, ಸನ್ಯಾಸಿಗಳಿಗೆ ಮಾತ್ರ ಓದಲಿಕ್ಕೆ ಸಲ್ಲೋದಷ್ಟೇ. ಏನಪ್ಪ ತಾಯಿ ತಂದಿಗಳೇ, ಷಣ್ಮುಖ ತಾಯಿ ಹೊಳಿ ಬಂದ್ಲು. ಈಕಿ ಹೋದಕ್ಕೆ ಬರಲಿಲ್ಲ, ತಾವನೂ ಬಂದ. ಯಾವ ಪರಮಾತ್ಮ ನೋಡ್ರಿ, ಅವ್ರದ್ದು ಇಷ್ಟು ಪ್ರೀತಿ ಹೆಂಗ್ ಮಾಡ್ಬೇಕು. ನೀವ್ ಯಾಕೆ ಹೋಗ್ಬಿಡದಪ್ಪ. ಅವ ಬಂದ. ಇವ ಸೊಂಡೂರದಿಂದ ಬಂದು ಗಣಪತಿದು ಮತ್ತು ಪಾರ್ವತಿದು ಪರಮೇಶ್ವರನ ಭೇಟಿ ಇಲ್ಲೇ ಈಗೇನು ಶ್ರೀಶೈಲ ಮಂದಿರದಲ್ಲ ಅಲ್ಲೇ ಭೇಟಿ ಆಯ್ತು. ರಾಜ ಶ್ರೀಶೈಲ, ಆ ರಾಜನ ಹೆಸರು ಶ್ರೀಶೈಲ್ರಿ. ಆ ಊರಿಗೆ ಶ್ರೀಶೈಲ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಆ ರಾಜನಿಂದ ಹೆಸರು ಬಂದದ. ಅದಕ್ಕೆ ಆಂಧ್ರ ಪ್ರದೇಶದಲ್ಲಿದೆ ಅದು. ಹಂಗಾಗಿ ನಮ್ಮ ಭಾರತ ದೇಶಕ್ಕೂ ಕೂಡ ಭರತನಿಂದ ಬಂದದ, ಲಕ್ಷದಾಗಿರ್ಲಿ. ಭರತ ಮಹಾರಾಜ ಅಂತ ಆಗಿ ಹೋಗಿದ್ದಾನೆ, ಲಕ್ಷದಾಗಿರ್ಲಿ. ಕೆಲವೊಂದೆಲ್ಲ ಒಬ್ಬೊಬ್ಬ ಮಹಾವ್ಯಕ್ತಿಗಳಿಂದ ಹೆಸರುಗಳನ್ನು ಬಂದಾವ. ಈಗ ಇದಕ್ಕೆ ನಮ್ಮದಕ್ಕೆ ಬಂದಿಲ್ಲ, ಬಬಲಾದಿ, ಕೊಂತ್ಯವನು ಬಬಲಾದಿ ಅಂತ. ಹಂಗ ಶ್ರೀಶೈಲ ರಾಜ ಪಾರ್ವತಿ ಪರಮೇಶ್ವರನ ಭಕ್ತಿಯಿಂದ ನಮಸ್ಕರಿಸಿದ. ಅವನು ಸಿಂಹಾಸನ ಮೇಲೆ ಕುಂಡಿಸಿ ಅವ್ರಿಗೆ ಪಾದ ಪೂಜೆ ಮಾಡದಂತ. ಪರಮಾತ್ಮನ ಪಾದಕ್ಕೆ ಸದಾ ಮಲ್ಲಿಗೆ ಹೂವು ಏರಿಸೋದಂತ, ಪಾರ್ವತಿ ಕಾಲಿಗೆ ಕಮಲದ ಹೂವು ಏರಿಸೋದಂತ. ಅದಕ್ಕೆ ಇವನಿಗೆ ಮಲ್ಲಿಗೆ ಹೂವಿನಿಂದ ಪಾದ ಪೂಜೆ ಮಾಡಿದ್ದಕ್ಕಾಗಿ ಮಲ್ಲಿಕಾರ್ಜುನ್ ಅಂತ ಹೆಸರಾಯಿತಂತ. ಆಕೆಗೆ ಕಮಲದ ಹೂವಿನಿಂದ ಪೂಜೆ ಮಾಡಿದ್ದಕ್ಕಾಗಿ ಕಮಲಕ್ಕ ಏನು ಪ್ರಿಯದಪ್ಪ, ಭ್ರಮರ, ಗುಂಗಿ ಹುಳ. ಆದ್ದರಿಂದ ಅಲ್ಲಿ ಪಾರ್ವತಿಗೆ ಭ್ರಮರಾಂಬ ಅಂತ ಹೆಸರಾಯಿತು. ಭ್ರಮರಾಂಬ ಅಂತ ಹೆಸರಾಯಿತು. ಅದಕ್ಕೆ ಆ ಕ್ಷೇತ್ರಕ್ಕೆ ಹೋಗಿ ಬಂದವರಿಗೆ ಮುಕ್ತಿ ಸಂಪದ, ಶರೀ ಸಂಪದ, ಐಶ್ವರ್ಯ ಪ್ರಾಪ್ತ ಆಗ್ತದಂತ ಮಲ್ಲಿಕಾರ್ಜುನ ಆ ಜಾಗದಾಗ ಆಶೀರ್ವಾದ ಮಾಡಿ ಲಿಂಗ ರೂಪದಲ್ಲಿ ತೋರಿದ ಈ ಜಗತ್ತಕ್ಕೆ ಅಂತ ಹೇಳಿದು. ಶ್ರೀಶೈಲ ಅವನ ಭಕ್ತಿಗೆ ಮೆಚ್ಚಿ ಮಲ್ಲಯ್ಯ ಅಂತ ಹೆಸರಾಯಿ. ಬಂಧುಗಳು,